ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ಮೊನ್ನೆೊಬ್ಬರು ನನ್ನ ಸ್ನೇಹಿತರು ಫೋನ್ ಮಾಡಿ ಕೇಳಿದರು, ನಾನು ಹೊಸ ಅಡಿಕೆ ಗಿಡ ನಾಟಿ ಮಾಡಿದ್ದೇನೆ, ಈಗ ಸುಡು ಬಿಸಿಲಿನ ಸಮಯ, ಅದಕ್ಕೇನಾದರೂ ಮುಚ್ಚಿಗೆ ಮಾಡಬೇಕಾ ಅಂತ. ಅಂದರೆ ಬಿಸಿಲಿನಿಂದ ಗಿಡವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾ ಅಂತ. ಇದು ಹೆಚ್ಚಿನವರೆಲ್ಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಡಿಕೆ ಗಿಡ ನೆಟ್ಟ ಮೇಲೆ ಗಿಡಗಳು ಬಿಸಿಲಿಗೆ ಒಣಗಿ ಹೋಗದ ರೀತಿಯಲ್ಲಿ ಅದಕ್ಕೆ ಶೇಡ್ ನೆಟ್ಟನ್ನು ಅಥವಾ ಸೋಗೆಗಳನ್ನು ಏನಾದರೂ ಒಂದು ಮಾಡಿ ಆ ಗಿಡಗಳನ್ನು ಬಿಸಿಲಿನ ಹೊಡೆತದಿಂದ ರಕ್ಷಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾರೆ. ಆದರೆ ನಿಜವಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಆ ರೀತಿ ಮಾಡಬೇಕಾ ಅಥವಾ ಅದರ ಅಗತ್ಯ ಇದೆಯಾ, ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿಂದ ಇಲ್ಲಿವರೆಗೆ ಆಗುವಾಗ ಹೆಚ್ಚು ಕಡಿಮೆ 1,000 ಅಡಿಕೆ ಗಿಡಗಳಿದೆ ಸ್ನೇಹಿತರೆ ಈ ಜಾಗದಲ್ಲಿ. ಇದೀಗ 1.5 ವರ್ಷ ಪ್ರಾಯದ ಅಡಿಕೆ ತೋಟ. ನಿಮಗೆ ಎಲ್ಲಿ ಕೂಡ ಇಲ್ಲಿ ನೆರಳಿನಂಥ ವ್ಯವಸ್ಥೆ ಕಾಣೋದಿಲ್ಲ. ಶುದ್ಧವಾಗಿ ಬಿಸಿಲು ಬೀಳುವಂಥ ಜಾಗ. ಇಲ್ಲಿ ಕೇವಲ 1-2 ಮರವನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಸ್ವಲ್ಪ ನೆರಳು ಬರುವಂತಹ ಅವಕಾಶ ಇಲ್ಲ ಈ ಜಮೀನಿನಲ್ಲಿ. ಆದರೆ ನಿಮಗೆ ಇಲ್ಲಿ ಗಿಡಗಳನ್ನು ಗಮನಿಸಿದರೆ ನೀವು ಎಲ್ಲಿಯೂ ಕೂಡ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಆದರೆ ಹತ್ತಿರ ಹೋಗಿ ನೋಡುವ, ಗಿಡಗಳೇನಾದರೂ ಸುಟ್ಟಿದೆಯಾ, ಏನಾಗಿದೆ ಅಂತ ನೋಡುವ. ನೋಡಿ ಸ್ನೇಹಿತರೆ, ಈ ಗಿಡವನ್ನು ಗಮನಿಸಿ ನೀವು. ನೇರವಾಗಿ ಬಿಸಿಲು ಹೊಡೆಯುವಂತಹ ಒಂದು ಗಿಡ. ಇಲ್ಲಿ ಯಾವುದೇ ರೀತಿಯ ಬಿಸಿಲಿನಿಂದಾದ ಸಮಸ್ಯೆ ನನಗಂತೂ ಕಾಣೋದಿಲ್ಲ. ನೋಡಿ, ಈ ಗಿಡವನ್ನು ಗಮನಿಸಿ. ಇಲ್ಲಿ ಸೂರ್ಯನ ಬಿಸಿಲು 42 ಡಿಗ್ರಿವರೆಗೆ ಹೋಗ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಮಧ್ಯಾಹ್ನದಲ್ಲಿ ಬೆಂಕಿ ಬಿದ್ದ ಹಾಗೆ ಆಗ್ತದೆ ಸ್ನೇಹಿತರೆ ಈ ಜಾಗಕ್ಕೆ. ಆದ್ರೂ ಕೂಡ ಯಾವುದೇ ಗಿಡಗಳು ಕೂಡ ಬಿಸಿಲಿನಿಂದ ಸುಟ್ಟು ಹೋದ ಲಕ್ಷಣವನ್ನು ತೋರಿಸ್ತಾ ಇಲ್ಲ. ಕಾರಣ ಏನು, ಬಿಸಿಲಿನಿಂದ ಸಂರಕ್ಷಣೆ ಕ್ರಮ ಯಾಕೆ ಬೇಕು ಮುಂತಾದ ವಿಷಯಗಳ ಬಗ್ಗೆ ನೋಡೋದಾದರೆ, ಅಡಿಕೆ ಗಿಡ ಅಂತ ಹೇಳೋದು ಸ್ನೇಹಿತರೆ 100% ಬಿಸಿಲನ್ನು ಕೇಳುವಂತಹ ಒಂದು ಗಿಡ. ಅಂದರೆ ಅರ್ಥ ಆದೀತು ನಿಮಗೆ. ಇದು ಯಾವುದೇ ಕಾರಣಕ್ಕೂ ನೆರಳನ್ನು ಬಯಸುವುದಿಲ್ಲ. 100% ಬಿಸಿಲು ಅಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯ ನೆರಳಿನ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚಿನವರೆಲ್ಲ ಇಂತಹ ಸಣ್ಣ ಗಿಡಗಳಿಗೆ ಒಂದು ಬದಿಯಿಂದ ಬಿಸಿಲಿನ ರಕ್ಷಣೆಗೆ ಅಂತ ಇದರ ಸುತ್ತಲೂ ಶೇಡ್ ನೆಟ್ ಕಟ್ಟುವುದು, ಏನೇನು ಸರ್ಕಸ್ ಮಾಡ್ತಾರೆ ಸ್ನೇಹಿತರೆ. ಅವರು ಆಲೋಚನೆ ಮಾಡಬೇಕಾದ ಏನು, ನೆರಳು ಮಾಡುವುದಾದರೆ ಎಲ್ಲಿ ಮಾಡಬೇಕಿತ್ತು, ಅವರು ಇಲ್ಲಿಗೆ ಮಾಡಬೇಕು. ಬಿಸಿಲು ಇರುವುದಿಲ್ಲಿ, ಮೇಲ್ಗಡೆಯಿಂದ ಬರುವಾಗ ಇಲ್ಲಿಗೆ ಬರ್ತದೆ ಬಿಸಿಲು. ಇವರು ಶೇಡ್ ನೆಟ್ ಕಟ್ಟುವುದಲ್ಲಿ ಸುತ್ತಲೂ. ಬಿಸಿಲು ಇರುವುದು ಯಾವ ಸಮಯದಲ್ಲಿ, ಬೆಳಗ್ಗೆ ಹೊತ್ತಿರ್ತದ ಅಥವಾ ಸಂಜೆ ಹೊತ್ತಿರ್ತದ? ಇಲ್ಲ ಸ್ನೇಹಿತರೆ, ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ನಮ್ಮ ಅಡಿಕೆ ಗಿಡವನ್ನು ಸುಟ್ಟಾಕೋದು. ಹಾಗಾದರೆ ಇವರು ಈ ಮುಚ್ಚಿಗೆ ಮಾಡಬೇಕಾದ್ಯಾ ಇಲ್ಲಿಗೆ? ಈ ಗಿಡವನ್ನು ಸಂಪೂರ್ಣ ಮುಚ್ಚಿಗೆ ಮಾಡಬೇಕು. ಅದು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಅದು ಅವರಿಗೆ ಗೊತ್ತಿದೆ, ಹಾಗೆ ಮುಚ್ಚಿಗೆ ಮಾಡಿದರೆ ಆಗುವುದಿಲ್ಲ ಅಂತ. ಇವರು ಮಾಡೋದಲ್ಲಿ ಅಷ್ಟೊಂದು ಹಣ ಖರ್ಚು ಮಾಡಿ, ಅಷ್ಟೊಂದು ಕೂಲಿ ಕೆಲಸವನ್ನು ಮಾಡಿ ಇದರ ಗಿಡದ ಸುತ್ತಲೂ ಬೇಲಿ ಕಟ್ತಾರೆ, ಶೇಡ್ ನೆಟ್ಟಿದ್ದು ಅಥವಾ ಸೋಗೆಗಳನ್ನು ಕಟ್ತಾರೆ. ಒಂದು ಎಷ್ಟು ದಡ್ಡತನದ ಕೆಲಸ ಅಂತ ಹೇಳಿದರೆ ಸ್ನೇಹಿತರೆ, ಬಿಸಿಲು ಬೀಳುವುದು ಮೇಲ್ಗಡೆಯಿಂದ, ಅದು ಸಹ ಮಧ್ಯಾಹ್ನದ ಹೊತ್ತಿನ ಒಂದು 12 ಗಂಟೆಯಿಂದ ಒಂದು 3 ಗಂಟೆಯವರೆಗಿನ ಬಿಸಿಲಿನಲ್ಲಿ ಗಿಡಗಳೆಲ್ಲ ಸುಟ್ಟು ಹೋಗೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗಿಡದ ಸುತ್ತಲೂ ಶೇಡ್ ನೆಟ್ ಕಟ್ಟಿರ್ತಾರೆ. 5 ಪೈಸೆಯ ಬೆಲೆ ಇಲ್ಲದಂಥ ಮತ್ತು ನಮಗೆ ತಿಳುವಳಿಕೆ ಇಲ್ಲದಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಸ್ನೇಹಿತರೆ. 100% ಬಿಸಿಲು ಬೀಳುವಂಥ ಈ ಜಾಗ, ಅದು ಕೂಡ ದಕ್ಷಿಣ ಕನ್ನಡ ಅಂತ ಹೇಳೋದು ಈ 42 ಡಿಗ್ರಿವರೆಗೆ ನಮಗೆ ಬಿಸಿಲು ಹೋಗ್ತದೆ. ಅಷ್ಟು ಖಾರ ಇರ್ತದೆ ಇಲ್ಲಿಯ ಬಿಸಿಲು. ಆದರೂ ಕೂಡ ನೀವು ಗಿಡವನ್ನು ಗಮನಿಸಿ, ಒಂದೇ ಒಂದು ಚೂರು ಮಿಸುಕಾಡಿಲ್ಲ. ಕಾರಣ ಏನು, ಈ ಗಿಡಗಳಿಗೆ ಬಿಸಿಲನ್ನು ಸಹಿಸಿಕೊಳ್ಳುವ ಗುಣವನ್ನು ಚಿಕ್ಕದಿರುವಾಗಲೇ ಕೊಟ್ಟಿದೆ ಸ್ನೇಹಿತರೆ. ಅಂದರೆ ಸಣ್ಣ ಗಿಡ ಇರುವಾಗಲೇ ಈ ಗಿಡಕ್ಕೆ ಬಿಸಿಲನ್ನು ಸಹಿಸಿಕೊಳ್ಳುವ ಶಕ್ತಿ ಬಂದಿದೆ. ನೋಡಿ, ಇಲ್ಲಿ ಒಂದು ಸಣ್ಣ ಗಿಡ ತೋರಿಸ್ತೇನೆ, ಅದು ಸತ್ತದಕ್ಕೆ ಅಂತ ನೆಟ್ಟ ಗಿಡ. ಇಲ್ಲಿ ಗಮನಿಸಿ ನೀವು, ಇಷ್ಟು ಸಣ್ಣ ಗಿಡ ನೋಡಿ, ಇದರ ಸೋಗೆಯನ್ನು ಗಮನಿಸಿ ಹೇಗಿದೆ ಅಂತ. ಎಲ್ಲಿಯಾದರೂ ನೆರಳಿದೆಯಾ? ನೇರ ಆಕಾಶ ಕಾಣ್ತದೆ ನೋಡಿ. ಮಧ್ಯಾಹ್ನದ ಬಿಸಿಲು ಈ ಸಣ್ಣ ಗಿಡಕ್ಕೂ ಕೂಡ ಬಡಿತಾ ಇರ್ತದೆ. ಯಾವುದೇ ನೆರಳಿನ ಅವಶ್ಯಕತೆ ಇದೆಯಾ? ನಾವು ತಿಳುವಳಿಕೆಯಿಂದ ಕೃಷಿ ಮಾಡಿದರೆ ಮಾತ್ರ ಅದು ಕೃಷಿ ಅಂತ ಹೇಳೋದು. ಅಡಿಕೆ ಗಿಡಗಳಿಗೆ 100% ಬಿಸಿಲಿದ್ದರೆ ಮಾತ್ರ ಅಡಿಕೆ ಗಿಡಗಳು ದಷ್ಟಪುಷ್ಟವಾಗಿ ಬೆಳೀತದೆ. ನೋಡಿ, ಇದೊಂದು ಗಿಡವನ್ನು ಗಮನಿಸಿ ನೀವು, ಎಷ್ಟು ದಷ್ಟಪುಷ್ಟವಾಗಿ ಬರ್ತಾ ಇದೆ ಅಂತ ನೋಡಿ. ಈಗ ನಿಮಗೆ ಹೆಚ್ಚಿನವರಿಗೆ ಒಂದು ಅಂದಾಜು ಮಾಹಿತಿ ಸಿಕ್ಕಿರ್ಬೋದು, ಅಡಿಕೆ ಗಿಡಗಳಿಗೆ ನೆರಳು ಪರದೆ ಅವಶ್ಯಕತೆ ಇಲ್ಲ ಅಂತ. ಯಾವುದೇ ರೀತಿಯ ನೆರಳು ಇಲ್ಲದಂತಹ ಜಾಗದಲ್ಲಿ, ಸುಡು ಬಿಸಿಲಿನಲ್ಲಿರುವಂತಹ ಜಾಗದಲ್ಲಿ ಇಲ್ಲಿ ಗಿಡಗಳು ಹಸಿರಾಗಿದೆ. ನಿಮಗೆ ಇನ್ನು ಬೇಕಿದ್ದರೆ ಇದಕ್ಕಿಂತಲೂ ಸಣ್ಣ ಗಿಡ, ಈ ವರ್ಷ ನೆಟ್ಟ ಗಿಡವನ್ನು ಬೇಕಾದರೂ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನೋಡಿ, ಇಲ್ಲಿ ಒಂದು ಗಮನಿಸಿ, ಇಲ್ಲಿ ಮುಟ್ಟಿದ್ರೆ ಮುನಿ ಅಂತ ಹೇಳಿದರೆ ನಾಚಿಕೆ ಗಿಡಗಳ ಹೂಗಳು ಅರಳಿದೆ. ಅದಕ್ಕೆ ನೋಡಿ ಜೇನುಹುಳಗಳು ಎಷ್ಟು ಬರ್ತಾ ಇದೆ ಅಂತ ಹೇಳಿದರೆ ನೋಡಿ, ಕಾಣ್ತದೆ ನಿಮಗೆ. ಇದು ಸ್ನೇಹಿತರೆ ನೈಸರ್ಗಿಕ ಕೃಷಿಯ ಒಂದು ಲಾಭ ಮತ್ತು ಗುಣ ಅಂತ ಹೇಳೋದು. ಹೆಚ್ಚಿನವರೆಲ್ಲ ಈ ರೀತಿಯ ಮುಳ್ಳಿನ ಕಳೆ ಬಂದರೆ ಅದನ್ನು ತೆಗೆದು ಕಿತ್ತು ಬಿಸಾಡ್ತಾರೆ.
ಕಳೆನಾಶಕ ಸಿಂಪಡಿಸ್ತಾರೆ. ಪಾಪ ಈ ಜೇನುಹುಳಗಳು ಸಮೃದ್ಧವಾಗಿ ನಮ್ಮ ಜಮೀನಿನಲ್ಲಿ ಬೇಕು, ಒಳ್ಳೆಯ ಆಹಾರವನ್ನು ಅದು ಹುಡುಕಿ ಅದರ ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು, ನೈಸರ್ಗಿಕವಾಗಿ ಅದಕ್ಕೆ ಊಟ ಸಿಗಬೇಕು. ಆದರೆ ಹೆಚ್ಚಿನವರಿಗೆ ಇದು ಮುಳ್ಳಿನ ಗಿಡ, ಕಳೆ ಗಿಡ, ಇದನ್ನು ಏನು ಮಾಡುವುದಂತ ಗೊತ್ತಿಲ್ಲದೆ ಕಳೆನಾಶಕವನ್ನು ಸಿಂಪಡಣೆ ಮಾಡಿ ಇಂಥ ಹೂಗಳನ್ನು ಬರಲಿಕ್ಕೇ ಬಿಡುವುದಿಲ್ಲ ಪ್ರಕೃತಿಯಲ್ಲಿ. ಈ ರೀತಿಯ ಹೂಗಳು ಬಂದರೆ ಮಾತ್ರ ಅಲ್ಲೂ ನಮ್ಮ ಜೇನುಹುಳಗಳಿಗೆ ಆಹಾರ, ಅಷ್ಟೇ ಅಲ್ಲದೆ ನಮಗೆ ಶುದ್ಧವಾದ ಸವಿಯಾದ ಜೇನುತುಪ್ಪ ಸಿಗುವುದು. ಇದೆಲ್ಲ ಸ್ನೇಹಿತರೆ ನಮ್ಮ ನೈಸರ್ಗಿಕ ಕೃಷಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಕಳೆಗಳಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಬರೀ ಕಳೆ ಅಂತಲ್ಲ, ಅದರಲ್ಲಿ ಪ್ರಕೃತಿಗೆ ಮತ್ತು ನಮಗೆ ಬೇಕಾದಂತಹ ಎಲ್ಲ ಮೂಲ ವಸ್ತುಗಳು ಇರ್ತದೆ. ಅದನ್ನು ನಾವು ಕಳೆ ಅಂತ ಕೇವಲ ಹೀಯಾಳಿಸಿ ಅಥವಾ ಅದನ್ನು ತೆಗೆದು ನಾವು ಸುಟ್ಟಾಕಿದರೆ ಅಥವಾ ಕಳೆನಾಶಕವನ್ನು ಹೊಡೆದು ನಾವು ನಾಶ ಮಾಡಿದರೆ ಈ ಗಿಡಗಳೆಲ್ಲ ಇಷ್ಟೆಲ್ಲ ಹಸಿರಾಗಿರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಗಿಡವನ್ನು ನಾವು ನರ್ಸರಿಯಲ್ಲಿ ಮೊಳಕೆ ಬರಲಿಕ್ಕೆ ಇಟ್ಟಾಗ ಮೇಲ್ಗಡೆ ಶೇಡ್ ನೆಟ್ಟನ್ನು ಹಾಕಿರ್ತೇವೆ. ಈ ಗಿಡಗಳು ನೆರಳಲ್ಲಿ ಬೆಳೆದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಸೂರ್ಯನ ಶಾಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿರ್ತದೆ ಸ್ನೇಹಿತರೆ. ಹಾಗಾಗಿ ಈ ನೆರಳಿನಲ್ಲಿ ಬೆಳೆದಿರುವಂಥ ಗಿಡಗಳನ್ನು ನಾವು ಜಮೀನಿನಲ್ಲಿ ನಾಟಿ ಮಾಡಿದಾಗ ಸೂರ್ಯನ ಬಿಸಿಲು ಅದಕ್ಕೆ ಬಿದ್ದಾಗ ಅದಕ್ಕೆ ಸ್ವಲ್ಪನೂ ಕೂಡ ಬಿಸಿಲನ್ನು ಸಹಿಸಿಕೊಳ್ಳುವ ಗುಣ ಇರೋದಿಲ್ಲ ಸ್ನೇಹಿತರೆ. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದರೆ ಆ ಬಿಸಿಲಿನ ಝಳಕ್ಕೆ ಗಿಡಗಳ ಎಲೆಗಳು ಸುಟ್ಟೋಗ್ತದೆ. ಆದರೆ ಇದು ತಾತ್ಕಾಲಿಕ ಪರಿಣಾಮ ಅಷ್ಟೇ, 1-2 ತಿಂಗಳ ಪರಿಣಾಮ ಅಷ್ಟೇ. ಅದಕ್ಕೆ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಶೇಡ್ ನೆಟ್ಟು ಹಾಕುವಂಥ ಅಗತ್ಯನೇ ಬರುವುದಿಲ್ಲ. ಗಿಡಗಳನ್ನು ಚಿಕ್ಕ ನರ್ಸರಿಯಲ್ಲಿ ಬೆಳೆಸುವಾಗಲೇ ಕೂಡ ಅದಕ್ಕೆ ಯಾವುದೇ ನೆರಳಿನಂಥ ವ್ಯವಸ್ಥೆ ಮಾಡುವ ಅಗತ್ಯನೇ ಬರುವುದಿಲ್ಲ. ಹಾಗೆ ಮಾಡಿದರೂ ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಬಿಸಿಲನ್ನು ಸಹಿಸಿಕೊಳ್ಳುವ ಗುಣವನ್ನು ನಾವು ಮೊಳಕೆ ಬರುವ ಗಿಡದಿಂದಲೇ ನಾವು ಅದಕ್ಕೆ ಅಭ್ಯಾಸ ಮಾಡಿಕೊಟ್ರೆ ಗಿಡಗಳು ಎಷ್ಟೇ ಸುಡಿ ಬಿಸಿಲಲ್ಲೂ ಕೂಡ ಈ ರೀತಿ ಹಸಿರಾಗಿ ಬರ್ತದೆ ಸ್ನೇಹಿತರೆ. ಈ ಜಾಗದಲ್ಲಿ ಒಂದು 200 ಗಿಡಗಳ ತೋಟ ಇದೆ. ಇಲ್ಲಿ ಯಾವುದೇ ರೀತಿಯ ಹಿಟಾಚಿಯನ್ನಾಗಲಿ ಏನೂ ಕೆಲಸ ಕಾರ್ಯಗಳನ್ನು ಮಾಡದೆ ಸರಳವಾಗಿ 0 ಬಜೆಟ್ ಅಂತ ಹೇಳಿದರೆ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಲ್ಲಿ ಮಾಡಿದಂಥ ತೋಟ. ಅಂದರೆ ಯಾವುದೇ ರೀತಿಯ ಗುಂಡಿ ಮಾಡಿಲ್ಲ, ಕಳೆಯನ್ನು ಅಷ್ಟೊಂದು ತೆಗಿತಾ ಇಲ್ಲ. ಕೇವಲ ಗಿಡ ನೆಡುವಾಗ ಒಮ್ಮೆ ಕಳೆಯನ್ನು ಸವರಿದ್ದನ್ನು ಬಿಟ್ಟರೆ ಆನಂತರ ಬಂದ ಎಲ್ಲ ಕಳೆಗಳು ಹಾಗೆಯೇ ಇದೆ. ಹತ್ತಿರ ಹೋಗಿ ನೋಡುವ, ಬಿಸಿಲಿನಿಂದ ಸುಟ್ಟಿದೆಯಾ ಅಥವಾ ಏನಾದರೂ ಎಡವಟ್ಟ ಆಗಿದೆ ಅಂತ ನೋಡುವ. ನೋಡಿ, ಸಂಪೂರ್ಣವಾಗಿ ಬಿಸಿಲು ಬೀಳುವಂಥ ಜಾಗ. ಆದರೆ ಎಲೆಯನ್ನು ಗಮನಿಸಿ, ಏನಾದರೂ ಬಿಸಿಲಿನಿಂದ ಸುಟ್ಟು ಹೋಗಿದೆ ಅಂತ ನೋಡಿ. ಎಲೆ ಚುಕ್ಕಿಯ ಸಮಸ್ಯೆ ಗಿಡಗಳಿಗಿದೆ. ಆದರೆ ನೈಸರ್ಗಿಕವಾಗಿ ನಾವು ಪ್ರಕೃತಿಯಲ್ಲೇ ಬಿಟ್ಟರೆ ಇದು ದೊಡ್ಡ ಗಂಭೀರತೆಯನ್ನು ಪಡ್ಕೊಳ್ತದೆ ಇಲ್ವ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ನಾವು ಯಾವುದೇ ರೀತಿಯ ರಾಸಾಯನಿಕವನ್ನಾಗಲಿ ಮದ್ದನ್ನಾಗಲಿ ಯಾವುದೇ ರೀತಿಯ ವಿಷವನ್ನು ನಾವು ಪ್ರಯೋಗಿಸುವುದಿಲ್ಲ. ಈ ಗಿಡಗಳೇ ಅದನ್ನು ಸರಿದೂಗಿಸ್ಕೊಳ್ಬೇಕು ಅಥವಾ ಸರಿ ಹೋಗಿಸಬೇಕು. ಅದು ನಮ್ಮ ಕೆಲಸ ಅಲ್ಲ. ಬೇಕಿದ್ದರೆ ಅದು ಮಾಡಬೇಕು, ಬದುಕಬೇಕಾದ್ರೆ ಅದು ಮಾಡಲೇಬೇಕು. ಪ್ರಕೃತಿಗೆ ನಾವು ಬಿಟ್ಟರೆ ಹಾಗೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಹಾಗೆ. ನೋಡಿ, ಇಲ್ಲಿ ಬಳ್ಳಿಗಳು ಇದನ್ನು ಸುತ್ತುವರಿಲಿಕ್ಕೆ ಬರ್ತಾ ಇದೆ. ಇನ್ನು ಮುದ್ದೆ ಮಾಡುವ ಸಾಧ್ಯತೆಯೂ ಇರ್ತದೆ. ಅದು ಮುದ್ದೆ ಮಾಡಲೇಬೇಕು. ನೋಡಿ, ಇಲ್ಲಿ ಈ ರೀತಿ ಕಾಣ್ಬೋದು ನಿಮಗೆ ಬಳ್ಳಿಗಳು ಅಡಿಕೆಯ ಎಲೆಯ ಚಿಗುರನ್ನು ಸುತ್ತಿಕೊಂಡಿದೆ. ಇದು ನೈಸರ್ಗಿಕ ಕೃಷಿಯ ಒಂದು ವಿಶೇಷತೆ ಸ್ನೇಹಿತರೆ. ಹೀಗೆ ಮಾಡಿದಾಗ ಏನಾಗ್ತದೆ, ಈ ಗಿಡಗಳಿಗೆ ಕೂಡ ಬದುಕುವ ಛಲ ಬರ್ತದೆ. ಅಷ್ಟೇ ಅಲ್ಲದೆ ಪ್ರಕೃತಿಯ ಮಡಿಲಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಾಗ್ತದೆ. ನಾವು ಆಮೇಲೆ ಏನು ಮಾಡಬೇಕು, ಒಂದು 10-20 1 ತಿಂಗಳು ಬಿಟ್ಟ ನಂತರ ಇದನ್ನು ತಪ್ಪಿಸಿಬಿಟ್ರೆ ಆಯಿತು ಸ್ನೇಹಿತರೆ. ಹೀಗೆ ತಪ್ಪಿಸಿಬಿಟ್ಟಾಗ ಬದುಕಿಕೊಳ್ಳುವ ಒಂದು ಹಂಬಲದಿಂದ ಬಲಿಷ್ಠವಾಗಿ ಬೆಳೀತದೆ. ನೋಡಿ, ಏನಾದರೂ ಬಿಸಿಲು ಬಿದ್ದ ಲಕ್ಷಣ ನಿಮಗೆ ಕಾಣ್ತದ? ಇದು ಹಳೆಯ ಎಲೆ. ಇಲ್ಲಿ ನೋಡಿ, ಇದು ಒಣಗಿದಂತೆ ಕಾಣಬಹುದು ನಿಮಗೆ. ಆದರೆ ನಮಗೆ ಇದರ ಅಗತ್ಯ ಇಲ್ಲ. ಹೊಸ ಚಿಗುರು ಹೇಗಿದೆ ಅಂತ ನೋಡಿ. ಅಂದರೆ ಪ್ರತಿ ಹಂತದಲ್ಲೂ ಅದು ಬದುಕುವ ಲಕ್ಷಣವನ್ನು ತೋರಿಸ್ತಾ ಇದೆ. ಅಂದರೆ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಮತ್ತೆ ಒಂದು ಸ್ಟೆಪ್ಪು ಮುಂದೆ ಹೋಗುವಾಗ, ಮತ್ತೊಂದು ಹೆಜ್ಜೆ ಮುಂದೆ ಹೋಗುವಾಗ ಮೊದಲಿಗಿಂತ ಬಲಿಷ್ಠವಾಗಿ ಬೆಳೆಯುತ್ತದೆ. ಹಾಗಾಗಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಹಳದಿ ರೀತಿಯಲ್ಲಿ ಕಂಡರೂ ಕೂಡ ಹೊಸ ಚಿಗುರು, ಈ ಎಲೆಗಳು ಬಂದಾಗ ಬಿಸಿಲನ್ನು ತಡ್ಕೊಳ್ಳುವ ಶಕ್ತಿ ಇದಕ್ಕೆ ಬಂದಾಗಿದೆ. ಇದನ್ನು ನಾವು ಮಾಡಬೇಕು. ಅದನ್ನು ಬಿಟ್ಟು ಇಷ್ಟು ಸಣ್ಣ ಗಿಡ ಇರುವಾಗಲೇ ನಾವು ಇದಕ್ಕೆ ಶೇಡ್ ನೆಟ್ಟು ಮಾಡಿ ಇದಕ್ಕೆ ಬಿಸಿಲು ಬೀಳದ ಹಾಗೆ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಅದು ಬಿಸಿಲಲ್ಲಿ ಇರಲೇಬೇಕಾದಂಥ ಗಿಡ ಅಲ್ವಾ. ಹಾಗಾಗಿ ಸಣ್ಣ ಗಿಡ ಇರುವಾಗಲೇ ನಾವು ಬಿಸಿಲಿನಲ್ಲಿ ಬೆಳೆಯುವಂಥ ಗುಣವನ್ನು ಅದಕ್ಕೆ ಕೊಟ್ಟು ಬಿಟ್ಟರೆ, ಅದಕ್ಕೆ ಅಭ್ಯಾಸ ಮಾಡಿಬಿಟ್ರೆ ಅದು ರೋಗ ನಿರೋಧಕ ಗುಣವನ್ನು ಹೊಂದಿ ಒಳ್ಳೆಯ ಆರೋಗ್ಯಯುತವಾದ ಗಿಡ ಬೆಳೆಯುತ್ತದೆ ಸ್ನೇಹಿತರೆ. ಅದನ್ನು ಬಿಟ್ಟು ನಾವು ಹಣ ಖರ್ಚು ಮಾಡಿ ನೈಸರ್ಗಿಕವಾದ ಕ್ರಮ ಅಲ್ಲದೆ ಇದಕ್ಕೆ ನೆರಳನ್ನು ಒದಗಿಸುವಂಥ ಒಂದು ದೊಡ್ಡ ಪ್ರಯತ್ನ ಅದು ಸಹ. ಆದರೂ ವ್ಯರ್ಥ ಒಂದು ಕೆಲಸವನ್ನು ಮಾಡೋದಕ್ಕಿಂತ ನಾವು ಗಿಡವನ್ನು ಪ್ರಕೃತಿಯ ಮಡಿಲಿಗೆ ನಾವು ಹಾಕಿಬಿಟ್ರೆ ಗಿಡಗಳು ಆರೋಗ್ಯಯುತವಾಗಿ ಬೆಳೀತದೆ. ಪದೇ ಕಳೆ ತೆಗೆಯುವ ಅಗತ್ಯ ಇಲ್ಲ ಸ್ನೇಹಿತರೆ. ಇದರ ಎಡೆಯಲ್ಲಿ ಬೇಕಾದಷ್ಟು ಎರೆಹುಳಗಳು, ಜೀವಿಗಳೆಲ್ಲ ಬದುಕ್ತಾ ಇರ್ತದೆ. ಮಣ್ಣಿಗೆ, ತೋಟಕ್ಕೆ ಗೊಬ್ಬರವನ್ನು ಸೃಷ್ಟಿ ಮಾಡ್ತಾ ಇರ್ತದೆ. ನಾವು ಸಣ್ಣ ಮಟ್ಟಿನ ನೀರನ್ನು ಪೂರೈಕೆ ಮಾಡಿದರೆ ಆಯಿತು. ಈಗ ನಿಮಗೆ ಹೆಚ್ಚಿನವರಿಗೆ ಒಂದು ಅಂದಾಜು ಮಾಹಿತಿ ಸಿಕ್ಕಿರ್ಬೋದು, ಅಡಿಕೆ ಗಿಡಗಳಿಗೆ ನೆರಳು ಪರದೆ ಅವಶ್ಯಕತೆ ಇಲ್ಲ ಅಂತ.
ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.